ಈ ಸ್ಪೀಕರ್ ಯಾರು ಸ್ಪೀಕರ್? ಯಾಕೆ ಸ್ಪೀಕರ್ಗೆ ಇಷ್ಟೊಂದು ಮಹತ್ವ? ನೋಡಿ, ಈ ವೀಕ್ಷಕರ ಸ್ಪೀಕರ್ ಆಗುವಂಥವ್ರು ಒಂದು ನಿಜ ಹೇಳಬೇಕು ಅಂತಂದರೆ ಸಂವಿಧಾನದಲ್ಲಿ ಇಲ್ಲ. ಆದರೂ ಯಾರು ಸ್ಪೀಕರ್ ಆಗ್ತಾರೆ, ಯಾರು ವಿಧಾನಸಭಾ ಅಧ್ಯಕ್ಷರಾಗ್ತಾರೆ, ಯಾರು ವಿಧಾನ ಪರಿಷತ್ ಸಭಾಪತಿಗಳಾಗ್ತಾರೆ, ಅಥವಾ ಯಾರು ಅಲ್ಲಿ ಉಪರಾಷ್ಟ್ರಪತಿಗಳಾಗಿ ಇರ್ತಾರಲ್ವ ರಾಜ್ಯಸಭೆಯಲ್ಲಿ, ಅವರು ತಮ್ಮ ಪ್ರಾಥಮಿಕ ಸದಸ್ಯತೆಗೆ ರಾಜೀನಾಮೆ ಕೊಡುವಂಥ ಪರಿಪಾಠ ಕೂಡ ಇದೆ. ಅಂದರೆ ನಾವು ಯಾವುದೇ ಪಾರ್ಟಿಗಲ್ಲ, ಬಿ ಜೆ ಪಿಗಲ್ಲ, ಕಾಂಗ್ರೆಸ್ಗಲ್ಲ, ಜೆ ಡಿ ಎಸ್ಗಲ್ಲ, ನಾವು ಇದರ ಜಡ್ಜ್ ಆ ಥರ ಕಾರ್ಯನಿರ್ವಹಿಸೋರು ಇದ್ದಾರೆ. ರಾಜೀನಾಮೆ ಕೊಟ್ಟವರು ಕೂಡ ಇದ್ದಾರೆ, ಕೊಡದೆ ತಮ್ಮ ಅವಧಿಯನ್ನು ಪೂರ್ಣಗೊಳಿಸಿದವರು ಕೂಡ ಇದ್ದಾರೆ. ಇರಲಿ, ಇನ್ನು ದೇಶದ ಇತಿಹಾಸದಲ್ಲಿ 3ನೇ ಬಾರಿ ಸ್ಪೀಕರ್ಗೆ ಎಲೆಕ್ಷನ್ ನಡೆಯಿತು. 1952 ವೆರಿ ಫಸ್ಟ್ ಟೈಮ್. ಆಮೇಲೆ 1976ರಲ್ಲಿ ನಡೆದಿತ್ತು ಸ್ಪೀಕರ್ ಚುನಾವಣೆ. ಇದೀಗ 50 ವರ್ಷಗಳ ನಂತರ ಲೋಕಸಭಾ ಸ್ಪೀಕರ್ ಸ್ಥಾನ ಚುನಾವಣೆ ನಡೆದಿದೆ. ಲೋಕಸಭೆಯ ಸ್ಪೀಕರ್ ಸ್ಥಾನ ಅತ್ಯಂತ ಶಕ್ತಿಶಾಲಿ. ಏನೆಲ್ಲ ಚರ್ಚೆ ಆಗಬೇಕು ಅಂತ ನಿರ್ಧಾರ ಮಾಡ್ತಾರೆ ಅವರು, ಯಾವ ನಿಯಮದಡಿ ಚರ್ಚೆ ಆಗಬೇಕು ಅಂತ ತೀರ್ಮಾನಿಸ್ತಾರೆ ಅವರು. 1999ರಲ್ಲಿ ನೋಡಿ, ಒಂದು ಸರ್ಕಾರ ಆ ಕಡೆ ಈ ಕಡೆ. 1999ರಲ್ಲಿ ಕೇಂದ್ರದಲ್ಲಿ ವಾಜಪೇಯಿ ಸರ್ಕಾರ ಇತ್ತು. TDP ಪಾರ್ಟಿಯ ಬಾಲಯೋಗಿ ಸ್ಪೀಕರ್ ಆಗಿದ್ದರು, ಅವ್ರು ತೀರ್ಕೊಂಡ್ರು ಆಮೇಲೆ ಆಕ್ಸಿಡೆಂಟಲ್ಲಿ. NDAಗೆ ನೀಡಿದ್ದ ಬೆಂಬಲ ವಾಪಸ್ ಪಡೆದ ಜಯಲಲಿತಾ. NDAಗೆ ಜಯಲಲಿತಾ ತಮ್ಮ ಬೆಂಬಲವನ್ನು ವಾಪಸ್ ಪಡೀತಾರೆ. 1999ರಲ್ಲಿ ವಾಜಪೇಯಿ ಸರ್ಕಾರ ವಿಶ್ವಾಸ ಮತವನ್ನು ಯಾಚಿಸುತ್ತೆ. ಅಂದು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ ಕೇವಲ 1 ಮತದಿಂದ ಪತನವಾಗುತ್ತೆ. ಆ ಸರ್ಕಾರ ಪತನವಾಗದ ಹಾಗೆ ಸ್ಪೀಕರ್ಗೆ ನೋಡಬಹುದಾಗಿತ್ತು, ಅಥವಾ ಪತನವಾಗುವ ಹಾಗೆ ಕೂಡ ನೋಡಿಕೊಳ್ಳಬಹುದಾಗಿತ್ತು. ಅಲ್ಲೊಬ್ಬರು MP ಇರ್ತಾರೆ, ಅವರ ಹೆಸರು ಗಮಾಂಗ್. ಇವರು ಕೈ MP. ಆದರೆ ಅವರು ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ 3 ತಿಂಗಳ ಹಿಂದೆ. 3 ತಿಂಗಳ ಹಿಂದೆ ಮುಖ್ಯಮಂತ್ರಿ ಆಗಿರ್ತಾರೆ. ಅವರು ಅಲ್ಲಿ MLA ಕೂಡ, ಇಲ್ಲಿ MP ಕೂಡ ಆಗಿರ್ತಾರೆ. MLA ಕ್ಷೇತ್ರ ಬಿಟ್ಟು ಇವರು ಕೈನಗಮಾಂಗ್ MP ಆಗಿರ್ತಾರೆ. ಆಮೇಲೆ ಅಲ್ಲಿ ಮತ್ತೊಂದು ಕಡೆ ಚುನಾವಣೆಯಲ್ಲಿ ನಿಂತಿರ್ತಾರೆ. ಮುಂದೆ ಏನಾಗುತ್ತೆ ಹೇಳ್ತೀನಿ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಗಮಾಂಗ್ 3 ತಿಂಗಳ ಹಿಂದೆ ಒಡಿಶಾ CM ಆಗಿರ್ತಾರೆ. ಆದರೂ ಸಂಸದ ಸ್ಥಾನ ತೊರೆದಿರೋದಿಲ್ಲ, ಅವರ MP ಸ್ಥಾನ ಅಬಾಧಿತವಾಗಿರುತ್ತೆ. ಆಗ ಸ್ಪೀಕರ್ ಬಾಲಯೋಗಿ ಗಿರಿಧರ್ ಗಮಾಂಗ್ಗೆ ಮತದಾನ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಕೊಡ್ಬೋದು, ಕೊಡಬಾರ್ದು, ಅದು ಸ್ಪೀಕರ್ ಮೇಲೆ ನಿರ್ಧರಿತವಾಗಿತ್ತು. ಯಾಕೆಂತಂದರೆ MLA ಈಗ ಬಸವರಾಜ ಬೊಮ್ಮಾಯಿ ಇದ್ದಂಗೆ ಅವರು MLA ಕೂಡ ಹೌದು, MP ಕೂಡ ಹೌದು. ಆದರೆ ಆಲ್ರೆಡಿ ಅವರು ರಾಜೀನಾಮೆ ಕೊಟ್ಟಾಯಿತು. ಈಗ ಆ ನಿರ್ಧಾರಗಳನ್ನು ಬೇರೆ ಮಾಡಿದರು. 6 ತಿಂಗಳ ಕಾಲಾವಕಾಶ ಇದೆ. ಆದರೆ ಗಿರಿಧರ್ ಗಮಾಂಗ್ ಕೊಟ್ಟಿರೋದಿಲ್ಲ. ಗಿರಿಧರ್ ಗಮಾಂಗ್ಗೆ ಮತದಾನ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಯಾರು? ಸ್ಪೀಕರ್. ಆ ಗಿರಿಧರ್ ಗಮಾಂಗ್ ಅವರ 1 ಮತದ ಅಂತರದಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ ಪತನವಾಗತ್ತೆ. ಇದು ಹಿಸ್ಟ್ರಿ. ಇದಾದ ನಂತರ ತುಂಬ ಬಾರಿ ನಡೆದಿದೆ. ಒಂದು ಅಣು ಒಪ್ಪಂದ ನಡೆದಿರುತ್ತೆ. ಅಣು ಒಪ್ಪಂದ ಮನಮೋಹನ್ ಸಿಂಗ್ ಕಾಲಾವಧಿಯಲ್ಲಿ ಅಮೆರಿಕ ಜೊತೆಗಿನ ಒಂದು ಅಣು ಒಪ್ಪಂದ. ಆ ಅಣು ಒಪ್ಪಂದಕ್ಕೆ ಸಹಿ ಹಾಕಬಾರ್ದು ಅಂತೇಳಿ ಎಡಪಕ್ಷಗಳು ಸಹಿ ಹಾಕಬಾರ್ದು ಅಂತೇಳಿ. ಆಗ ಸ್ಪೀಕರ್ ಆಗಿದ್ದಂಥವರು ತಮ್ಮ ಮತವನ್ನು ಚಲಾಯಿಸ್ತಾರೆ. ತಮ್ಮ ಮತವನ್ನು ಚಲಾಯಿಸುವ ಮುಖಾಂತರ ಆ ಬಿಲ್ ಪಾಸಾಗುವ ಹಾಗೆ ಮಾಡ್ತಾರೆ. ಅವರೇ ಸೋಮನಾಥ್ ಚಟರ್ಜಿ. ಅವರು ಎಡಪಕ್ಷದ ಮಹಾನ್ ನಾಯಕ, ಬಹಳ ದೊಡ್ಡ ನಾಯಕ. ಆದರೆ ಆ ಅಣು ಡೀಲ್ಗೆ ಅವರು ಮತ ಹಾಕಿದ ಕಾರಣಕ್ಕಾಗಿ ಅದು ಪಾಸ್ ಆಗುತ್ತೆ. ಆದರೆ ಎಡಪಕ್ಷಗಳು ಅವರನ್ನು ಯಾವ ರೀತಿ ನಡೆಸ್ಕೊಳ್ತವೆ ಅಂತಂದರೆ, ಅವರು ತೀರ್ಕೊಂಡಾಗ ಅವರ ಪಾರ್ಥಿವ ಶರೀರವನ್ನು ಪಕ್ಷದ ಕಚೇರಿಯ ಒಳಗೆ ಬಿಟ್ಟುಕೊಳ್ಳುವುದಿಲ್ಲ. ಇಂಥದ್ದೆಲ್ಲ ನಡೆದಿದೆ ಇಷ್ಟು. ಓಕೆ, ಇನ್ನು ಈ MP ಗಳಿದಾರಲ್ಲ, ಈ ಉಪೇಂದ್ರ ಒಂದು ಮಾತನ್ನು ಕೇಳ್ತಾ ಇದ್ರು, 100 ಕೋಟಿ ಖರ್ಚು ಮಾಡಿ ಇಷ್ಟು ಸಂಬಳ ತಗೊಳ್ಳೋಕ್ಕೆ ಯಾರು ರೆಡಿ ಇದ್ದಾರೆ ಸ್ವಾಮಿ? 100 ಕೋಟಿ ಖರ್ಚು ಮಾಡ್ತಾರೆ ಒಂದು ಎಲೆಕ್ಷನ್ಗೆ, ಒಂದು MLA ಎಲೆಕ್ಷನ್ಗೆ ಖರ್ಚಾಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇದನ್ನು ಏನೆಲ್ಲ ಸೌಲಭ್ಯ ಸಿಗುತ್ತೆ ಅಂತ ಕೇಳಿ. ಈ ಸೌಲಭ್ಯಗಳನ್ನು ನೋಡಿದ ನಂತರ ನೀವು ಅರ್ಥ ಮಾಡ್ಕೊಳ್ಳಿ 100 ಕೋಟಿ ಯಾಕೆ ಖರ್ಚು ಮಾಡ್ತಾರೆ ಈ ಸಂಬಳ ಸಿಗೋಕ. ಹೇಳ್ತೀನಿ ಕೇಳಿ.
ಒಬ್ಬ ಸಂಸದನಿಗೆ ಎಷ್ಟು ದುಡ್ಡು ಬರುತ್ತೆ ತಿಂಗಳಿಗೆ? ಪ್ರತಿ ತಿಂಗಳು ಸಂಸದರಿಗೆ 1 ಲಕ್ಷ ಸಂಬಳ ಬರುತ್ತಂತೆ. 1 ಲಕ್ಷ ಸಂಬಳ ಅಷ್ಟಕ್ಕೆ ಮುಗಿಯಲ್ಲ. ಅಧಿವೇಶನಕ್ಕೆ ಬಂದರೆ ನಿತ್ಯ 2,000 ರೂಪಾಯಿ ಭತ್ಯೆ ಸಿಗತ್ತೆ ಪ್ರತಿದಿನ. ರಸ್ತೆ ಪ್ರಯಾಣಕ್ಕೆ ಕಿಲೋಮೀಟರ್ಗೆ 16 ರೂಪಾಯಿ. ನೀವು 1,000 ಕಿಲೋಮೀಟ್ರ್ ಹೋದರೆ ಇಂಟು 16 ರೂಪಾಯಿ ಆ ಥರ. ಕ್ಷೇತ್ರದಲ್ಲಿ ಸುತ್ತಾಡೋಕ್ಕೆ 70,000 ಬೇರೆ. ಕಿಲೋಮೀಟರ್ಗೆ 16 ರೂಪಾಯಿ. ನೀವೆಷ್ಟು ಕಿಲೋಮೀಟ್ರ್ ಬೇಕಿದ್ರೆ ಹೋಗಿ 16 ರೂಪಾಯಿ ಸಿಗುತ್ತೆ 1 ಕಿಲೋಮೀಟ್ರಿಗೆ. ಈಗ ಲೆಕ್ಕ ಹಾಕಿ, 1 ಲೀಟರ್ ಪೆಟ್ರೋಲ್ನಲ್ಲಿ 1 ಲೀಟರ್ ಡೀಸೆಲ್ನಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು? 10 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಇವರಿಗೆ ಎಷ್ಟು ಸಿಗತ್ತೆ? 1 ಕಿಲೋಮೀಟ್ರಿಗೆ ಎಷ್ಟು ಸಿಗತ್ತೆ? 16 ರೂಪಾಯಿ ಸಿಗತ್ತೆ. 10 ಕಿಲೋಮೀಟ್ರಿಗೆ ಎಷ್ಟು ಸಿಗತ್ತೆ? 160 ರೂಪಾಯಿ ಸಿಗುತ್ತೆ. ಪೆಟ್ರೋಲ್ಗೆ ಎಷ್ಟು ಹೋಗೋದು? 100 ರೂಪಾಯಿ. ಉಳಿದದ್ದೆಷ್ಟು? 60 ರೂಪಾಯಿ. ಅದೆಲ್ಲಿಗೆ? ಕಿಸೆಗೆ. ಇನ್ನು ಅಂಚೆ ವೆಚ್ಚಕ್ಕೆಂದೇ 15,000 ರೂಪಾಯಿ ನೀಡಲಾಗುತ್ತೆ. ಅಂಚೆ ವೆಚ್ಚ. ಕಚೇರಿ ನಿರ್ವಹಣೆಗೆ 60,000. ಸಂಸದ ಸಭೆಗೆ ಹೋದರೆ ಅದರ ಖರ್ಚು. ಸಂಸದರ ಸಭೆ ಅಂತಿರುತ್ತೆ. ದೆಹಲಿಯಲ್ಲಿ ಒಂದು ಮನೆ, ದೊಡ್ಡ ಮನೆ, ನೋ ಬಾಡಿಗೆ. ಎಲ್ಲ ಭತ್ಯೆ ಸೇರಿ 2,30,000 ರೂಪಾಯಿ ಕೊಡ್ತಾರೆ. ಫ್ರೀ ಇಂಟರ್ನೆಟ್, ಫ್ರೀ ಫೋನ್ ಕಾಲ್ಸ್. ಪ್ರತಿ ಸಂಸದನಿಗೆ 2 ಫಾಸ್ಟ್ಯಾಗ್. ಒಂದು ದೆಹಲಿಗೆ, ಇನ್ನೊಂದು ಕ್ಷೇತ್ರದಲ್ಲಿ ಓಡಾಡಲು ಫಾಸ್ಟ್ಯಾಗ್. ಸಂಸದ ಮತ್ತು ಅವರ ಕುಟುಂಬಕ್ಕೆ ಫ್ರೀ. ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಹದೇವಪ್ಪ ನಿನಗೂ ಫ್ರೀ ಅಂದಂಗೆ ಸಂಸದ ಮತ್ತು ಅವರ ಕುಟುಂಬಕ್ಕೆ ಫ್ರೀ ಚಿಕಿತ್ಸೆ ಸಿಗತ್ತೆ, ಟ್ರೀಟ್ಮೆಂಟ್ ಇಷ್ಟೆಲ್ಲವೂ ಸಿಗತ್ತೆ. ಓಕೆ, ಇದಾದ ನಂತರ ನಾನು ಹೇಳಿದೆ, ಆಂಧ್ರ ಪ್ರದೇಶದಲ್ಲಿ ಏನಾಯಿತು? ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.